ಇಂಡಿಯಾ ಕ್ಯಾಂಪೇನ್ ಶುರು ಮಾಡಿದ್ರು ವರ್ಲ್ಡ್ ಕಪ್ ಅಲ್ಲಿ, ಅದು ಐರ್ಲೆಂಡ್ ಅಗೇನ್ಸ್ಟ್. ಏನೇ ಒಂಥರ ಒನ್ ಸೈಡೆಡ್ ಗೇಮ್ ಅಂತ ಮಾಡ್ಬೋದಾಗಿತ್ತು, ಬಟ್ ವಿಕೆಟ್ ಇವನ್ ಆಗಿತ್ತು ಎರಡು ತಂಡದಕ್ಕೂ. ಬಟ್ ಒಂದು ಸಿಲ್ವರ್ ಲೈನಿಂಗ್ ಇಂಡಿಯಾಗೆ ಅಂತಂದ್ರೆ ರೋಹಿತ್ ಶರ್ಮಾ ಮತ್ತೆ ರಿಷಬ್ ಪಂತ್ ಆಡಿರುವಂತ ಇನ್ನಿಂಗ್ಸ್ ಕಷ್ಟ ಆಯಿತು. ಏನು ಚೇಂಜಸ್ ಕಾಣಿಸ್ತಿಲ್ಲ ಸೆಕೆಂಡ್ ಬ್ಯಾಟಿಂಗ್ ಆಡಕ್ ಬಂದ್ರು. ಬಟ್ ಎಂತ ಧೈರ್ಯ ತೋರಿಸಿದ್ರು ಅಖಿಲ್. ಇಬ್ರು ಒಂಥರ ಟಾಪ್ ಕ್ವಾಲಿಟಿನ. ಪಾಕಿಸ್ತಾನ್ ಗೇಮ್ಗೆ ಈ ಎರಡು ಇನ್ನಿಂಗ್ಸ್ ಮ್ಯಾಟರ್ ಆಗುತ್ತಾ ಹೋಗ್ತಾ ಹೋಗ್ತಾ? ಅದೇ ಗ್ರೌಂಡ್ ಅಲ್ಲಿ ಆಡ್ತಾ ಇರ್ಬೇಕಾದ್ರೆ ಆಬ್ವಿಯಸ್ಲಿ ಮ್ಯಾಟರ್ ಆಗುತ್ತೆ. ಪಿಚ್ ಏನ್ ಚೇಂಜ್ ಆಗಲ್ಲ ಪಾಕಿಸ್ತಾನ ಮೇಲೂ ಕೂಡ. ಸೇಮ್ ವಿಕೆಟ್ ಸೇಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇರ್ಬೇಕಾದ್ರೆ. ಸೊ ನಿನ್ನೆ ಆಡ್ತಾ ಇರೋರು ಇನ್ನಿಂಗ್ಸ್ ನೋಡ್ತು ಅಂತಂದ್ರೆ ಐರ್ಲೆಂಡ್ ಅವರು ಬೌಲಿಂಗ್ ಅಷ್ಟೊಂದೇನು ಖರಾಬ್ ಆಗಿರ್ಲಿಲ್ಲ, ಸಖತ್ತಾಗಿ ಮಾಡ್ತಾ ಇದ್ರು, ಬಾಲ್ ಮೂವ್ ಮಾಡ್ತಾ ಇದ್ರು. ಪೇಸ್ ಇಲ್ದೇ ಇರ್ಬೋದು, ಪಾಕಿಸ್ತಾನ ಬೌಲರ್ಸ್ ಅಷ್ಟು ಪೇಸ್ ಇಲ್ದೇ ಇರ್ಬೋದು, ಬಟ್ ಮೂವ್ಮೆಂಟ್ ಅಂತೂ ಇತ್ತು. ಆಮೇಲೆ ಅನ್ಇವನ್ ಬೌನ್ಸ್ ಆಸ್ ಯೂಶುವಲ್ ನೋಡಿದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಇತ್ತು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಇತ್ತು. ಸೊ ರೋಹಿತ್ ಶರ್ಮಾಗೆ ಇನಿಷಿಯಲಿ ನೋಡ್ತು ಅಂತಂದ್ರೆ ಒಂದು ಸ್ಲಿಪ್ ಹತ್ರ ಹೋಗುತ್ತೆ ಕ್ಯಾಚ್. ಬೇರೆ ಪ್ರಾಬ್ಲಿ ಒಳ್ಳೆ ಫೀಲ್ಡಿಂಗ್ ಸೈಡ್ಸ್ ಆಗಿದ್ರೆ ಅದನ್ನ ಹಿಡ್ಕೊಂಡ್ಬಿಟ್ಟಿರೋರು. ಲಕ್ ಕೂಡ ಫೇವರ್ ಆಗ್ಬೇಕು. ಈ ತರ ನೀವು ಅನ್ಇವನ್ ಬೌನ್ಸ್ ಇರುವಂತ ವಿಕೆಟ್ ಇದ್ದಾಗ ನಿಮ್ಗೆ ಲಕ್ ಬೇಕು ಅಂದಾಗ ಲಕ್ ಯಾವಾಗ ಬರುತ್ತೆ ನಿಮ್ಮ ಹತ್ರ? ಧೈರ್ಯ ಇದ್ದಾಗ. ಅದೇ ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಅಂತ ಹೇಳ್ತಾರಲ್ಲ, ಅದೇ ತರ ಆಗಿದ್ದು ಕೂಡ ಇಬ್ಬರಿಗೂ. ಆರಾಮಾಗಿ ಧೈರ್ಯವಾಗಿ ಆಡಿದ್ರು, ಅವರ ಶಾರ್ಟ್ಸ್ ನ ಕರ್ಬ್ ಮಾಡಲಿಲ್ಲ, ಇದ್ದಾಗ ಹೊಡೆಯಕ್ಕೆ ಪ್ರಯತ್ನ ಪಟ್ಟರು. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಇನ್ನು ನಾನು ಒಂಥರ ಮೆಚ್ಚುಗೆ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಸಿಕ್ಕಿರೋ ಅವಕಾಶ ನಂಬರ್ 4 ಯೂಶುವಲಿ ಬರೋದು, ಸ್ಕೈ ನಂಬರ್ 3 ಬರ್ತಾರೆ ಅಂತ ಅನ್ಕೊಂಡಿದ್ದು, ಬಂದಿದ್ದು ನಂಬರ್ 3. ಎಂತ ಒಂದು ಅವಕಾಶ, ಆ ಅವಕಾಶನ ಎಂತ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಆರಾಮಾಗಿ ನೋಡ್ತು ಅಂತಂದ್ರೆ ಅಷ್ಟು ಸುಲಭ ಇರಲಿಲ್ಲ ಅವ್ರು ಬಂದಾಗ ಕಂಡೀಷನ್ಸ್. ಇನ್ಫ್ಯಾಕ್ಟ್ ಒಳ್ಳೆ ಇನಿಷಿಯೇಟಿವ್. ಅಂದ್ರೆ ಇನಿಷಿಯೇಟಿವ್ಗಿಂತ ಧೈರ್ಯ ತೋರಿಸಿರೋದು ವಿರಾಟ್ ಮತ್ತೆ ರೋಹಿತ್ ಶರ್ಮಾ ಓಪನ್ ಮಾಡೋದಕ್ಕೆ. ರೋಹಿತ್ ಶರ್ಮಾ ಏನು ಚೇಂಜ್ ಮಾಡ್ತಾ ಇಲ್ಲ. ವಿರಾಟ್ ಜೊತೆ ಓಪನ್ ಮಾಡ್ತಾ ಇದ್ರು, ಅದೇ ಗೇರ್ ಅಲ್ಲಿ ಆಡ್ತೀನಿ, ಅದೇ ಟೆಂಪ್ಲೇಟ್ ಅಲ್ಲಿ ಆಡ್ತೀನಿ, ತಡದ ಆಡ್ತೀನಿ, ಈ ಒಂದು ವಿಕೆಟ್ ಅಲ್ಲಿ ಅಡ್ಜಸ್ಟ್ ಆಗ್ತೀನಿ ಅನ್ನೋದು ಏನು ಇಲ್ಲ. ಸ್ಟ್ರೇಟ್ ಅವೇ ಡಾಮಿನೇಟ್ ಮಾಡ್ತಾ ಇದಾರೆ. ಅದು ಒಳ್ಳೇದಾಗ್ತಾ ಇರೋದು ನೆಕ್ಸ್ಟ್ ಬರುವಂತ ಬ್ಯಾಟರ್ಸ್ಗೆ. ವಿರಾಟ್ ಔಟ್ ಆದ್ರೂ ಇವರು ಟೆಂಪ್ಲೇಟ್ ಸೇಮ್ ಇತ್ತು. ಸೇಮ್ ಯಾವ ತರ ಒಂದು ಪವರ್ ಪ್ಲೇ ಬೇಕಿತ್ತು, ಆ ಪವರ್ ಪ್ಲೇ ಅದೇ ತರ ಸಕ್ಸಸ್ ಸಿಕ್ಕಿದ್ದು. ಬಟ್ ಒಂದ್ಸರಿ ಎರಡು ಕಾಂಟ್ರಾಸ್ಟಿಂಗ್ ನೋಡ್ತಾ ಇರೋದು, ರೋಹಿತ್ ಶರ್ಮಾ ಬ್ಯಾಕ್ ಅಂಡ್ ಅಕ್ರಾಸ್ ಮಾಡಿ ಡೀಪ್ ಆಫ್ ದ ಕ್ರೀಸ್ ನಿಂತ್ಕೊಂಡು ಆಡ್ತಾರೆ, ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಬಟ್ ರಿಷಬ್ ಪಂತ್ ಹಂಗಿಲ್ಲ. ಅವ್ರಿಗಿರುವಂತ ಬಂಡ್ ಧೈರ್ಯ ಏನಂತ ಕ್ರೀಸ್ ಇಂದ ಒಂದು ಅಡಿ ಆಚೆ ನಿಂತ್ಕೊಂಡು ಆಡ್ತಾರೆ. ಏನಿರ್ಬೋದು ಯೋಚನೆ? ಇದೇ ತರ ಆಡ್ತಾರ ರಿಷಬ್ ಪಂತ್? ನಾರ್ಮಲ್ ಬ್ಯಾಟರ್ಸ್ಗೆ ಒಳ್ಳೆ ಬ್ಯಾಟರ್ಸ್ಗೆ ಏನ್ ಗೊತ್ತಾ ವ್ಯತ್ಯಾಸ? ಹಿಂದಿನ ಬಾಲ್ ಅಲ್ಲಿ ಏನಾಯ್ತು, ಇಲ್ಲ ಇನ್ನೊಂದ್ ಕಡೆ ಏನಾಗ್ತಾ ಇದೆ, ಬ್ಯಾಟ್ಸ್ಮನ್ ಬೀಟನ್ ಆಗ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರು ಬ್ಯಾಟಿಂಗ್ ಆಡಲ್ಲ. ಹಿಂದಿನ ಒಂಥರ ಅನ್ಇವನ್ ಬೌನ್ಸ್, ಎಕ್ಸ್ಟ್ರಾ ಬೌನ್ಸ್ ಆಗಿ ಬೀಟನ್ ಆಗಿರ್ಬೋದು, ಬಟ್ ನೆಕ್ಸ್ಟ್ ಬಾಲ್ ನಾರ್ಮಲ್ ವಿಕೆಟ್ ಅಲ್ಲಿ ಯಾವ ತರ ಆಡ್ಬೇಕು ಅದೇ ತರ ಆಡ್ತಾರೆ. ಅಂದ್ರೆ ಶಾರ್ಟ್ ಆಫ್ ಲೆಂತ್ ಇದ್ರೆ ಅದು ಒಂದು ಪುಲ್ ಇತ್ತು ಅಂತಂದ್ರೆ ಆ ಶಾರ್ಟ್ ಆಫ್ ಪುಲ್ ಹೊಡೆಯಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಅದೇ ತರ ಆಡಕ್ ಹೋಗಿ ನೆನ್ನೆನೂ ಕೂಡ ರಿಸಲ್ಟ್ ಸಿಕ್ಕಿದ್ದು. ರಿಷಬ್ ಪಂತ್ ಲಾಸ್ಟ್ ಬಾಲ್ ಫಿನಿಶ್ ಮಾಡೋದು ರೀತಿ ನೋಡ್ತು ಅಂತಂದ್ರೆ ನಿಮ್ ಮನ್ಸಲ್ಲಿ ಡೌಟ್ ಇದ್ರೆ ಆ ಶಾಟ್ ಹೊಡೆಯಕ್ ಆಗದೇ ಇಲ್ಲ. ಅಂದ್ರೆ ಎಷ್ಟು ಕ್ಲಾರಿಟಿ ಆಫ್ ಥಾಟ್ ಇದೆ ಅವ್ರಿಗೆ. ಅಷ್ಟು ಅಪ್ ಅಂಡ್ ಡೌನ್ ಇದ್ರು ವಿಕೆಟ್ ಅಲ್ಲಿ ಕ್ಲಾರಿಟಿ ಆಫ್ ಥಾಟ್ ಸಖತ್ತಾಗಿದೆ. ನನ್ನ ಎಬಿಲಿಟಿ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಆಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದು. ಅನ್ಬಿಲೀವಬಲ್ ನಾಕ್. ಬಟ್ ಇದು ಹೆಲ್ಪ್ ಆಗುತ್ತೆ ಹೋಗ್ತಾ ಪಾಕಿಸ್ತಾನ ಅಗೇನ್ಸ್ಟ್. ಯಾಕಂದ್ರೆ ಪಾಕಿಸ್ತಾನ್ ಸ್ಟ್ರೇಟ್ ಅವೇ ಆಡಕ್ ಬರ್ತಾರೆ ಈ ಒಂದು ಗ್ರೌಂಡ್ ಅಲ್ಲಿ. ಇಂಡಿಯಾ 2 ಮ್ಯಾಚ್ ಆಡಿರುವಂತ ಎಕ್ಸ್ಪೀರಿಯನ್ಸ್ ತೊಗೊಂಡ್ಬರ್ತಾರೆ. ರೋಹಿತ್ ಶರ್ಮಾ ಈ ಗೇಮ್ 50 ಹೊಡೆದ್ರು. ಬಾಂಗ್ಲಾದೇಶ್ ಅಗೇನ್ಸ್ಟ್ ಪ್ರಾಕ್ಟೀಸ್ ಗೇಮ್ ಅಲ್ಲಿ ರಿಷಬ್ ಪಂತ್ ಅಲ್ಲೂ ನಾಟ್ ಔಟ್, ನಿನ್ನೆ ನಡೆದಂತ ಗೇಮ್ ಅಲ್ಲೂ ನಾಟ್ ಔಟ್. ಸೊ ಎಂತ ಸ್ಟೆಬಿಲಿಟಿ ತರ್ತಾರೆ ಈ ವ್ಯಕ್ತಿ. ಒಂದಡಿ ಆಚೆ ನಿಂತ್ಕೊಂಡು ಆಡಿದಾಗ ಈ ಸೇಮ್ ಶೈನ್ಶಾ ಅಫ್ರಿದಿ, ಮೊಹಮ್ಮದ್ ಅಮೀರ್, ಹ್ಯಾರಿಸ್ ರಾಫ್ ಅಗೇನ್ಸ್ಟ್ ಇದೇ ಒಂದು ಟೆಂಪ್ಲೇಟ್ ನ ಯೂಸ್ ಮಾಡ್ತಾರ ಅವರು ಹೋಗ್ತಾ ರಿಷಬ್ ಪಂತ್ ಅವರು? ಪ್ರಾಬ್ಲಿ ಈ ಒಂದು ಮ್ಯಾಚ್ಗೆ ಆ ಒಂದು ಪ್ಲಾನ್ ಯೂಸ್ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಪೇಸ್ ಇಲ್ಲ, ಈ ಐರ್ಲೆಂಡ್ ಬೌಲರ್ಸ್ ಹತ್ರ ಪೇಸ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಸ್ವಿಂಗ್ ನ ಕಟ್ ಮಾಡೋದಕ್ಕೆ ಮುಂದೆ ನಿಂತ್ಕೊಂಡ್ರು. ಅದೇ ಪಾಕಿಸ್ತಾನ ಮೇಲೆ ಡೀಪ್ ಇನ್ಸೈಡ್ ದ ಕ್ರೀಸ್ ನಿಂತ್ಕೋಬಹುದು. ಸೊ ಹಾರ್ಸಸ್ ಫಾರ್ ಕೋರ್ಸಸ್ ಅಂತ ನಾವೇನ್ ಮಾತಾಡ್ತೀವೋ ಕಂಡೀಷನ್ಸ್ ತಕ್ಕಂಗೆ ಪ್ಲಾನ್ಸ್ ಕೂಡ ಇರುತ್ತೆ ಅವ್ರದ್ದು. ಬಟ್ ಅಲ್ಲಿ ಇವಾಗ ಸ್ಟಂಪ್ ಮೇಲೆ ಹಾಕುವಂತ ಬೌಲರ್ಸ್ ಇನ್ ಸ್ವಿಂಗ್ ತಗೊಂಡ್ಬರ್ತಾರೆ. ನೀವು ತಡದಾಡ್ತೀನಿ, ಬ್ಯಾಕ್ ಫುಟ್ ಅಲ್ಲಿ ವೇಟ್ ಮಾಡ್ತೀನಲ್ಲ, ಮುಂದೆ ಹಾಕ್ತಾರೆ. ಖಂಡಿತ ಸ್ವಿಂಗ್ ಮಾಡುವಂತ ಯೋಚನೆ ಇದ್ದೇ ಇರುತ್ತೆ. ಸೊ ಅಲ್ಲಿ ಅದನ್ನ ನೆಗೆಟ್ ಮಾಡೋದಕ್ಕೆ ಪಿಚ್ ಆಫ್ ದ ಬಾಲ್ ಹೋಗುವಂತ ಏನಾರ ಯೋಚನೆ ಮಾಡ್ಬೋದಾ, ಎಸ್ಪೆಷಲಿ ರೋಹಿತ್ ಶರ್ಮಾ? ಅವ್ರಿಗೆ ರೋಹಿತ್ ಶರ್ಮಾ ನೀವು ನೋಡ್ದು ಅಂತಂದ್ರೆ ಟಿಪಿಕಲಿ ಶಾರ್ಟ್ ಆಫ್ ಲೆಂತ್ ನ ಟಾರ್ಗೆಟ್ ಮಾಡುವಂತ ಒಂಥರ ಬ್ಯಾಕ್ ಆಫ್ ಲೆಂತ್ ನ ಪುಲ್ಲು ಕಟ್ಟು ಹೊಡೆಯುವಂತ ಪ್ಲಾಯ್ ನೋಡಿದ್ವಿ, ಆತರ ಆಡ್ತಾರೆ ಅಂತ ಅನ್ಬಿಟ್ಟು. ಐ ಥಿಂಕ್ ಪಾಕಿಸ್ತಾನ್ ಬೌಲರ್ಸ್ ಅನ್ಇವನ್ ಬೌನ್ಸ್ ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತಂದ್ರೆ ಆ ಬ್ಯಾಕ್ ಆಫ್ ಲೆಂತ್ ಹಾಕ್ಬೇಕು. ನೀವು ಬ್ಯಾಟ್ ಮುಂದೆ ಹಾಕ್ಬಿಟ್ರೆ ಅನ್ಇವನ್ನೆಸ್ ಆಫ್ ದ ವಿಕೆಟ್ ನ ನೀವು ಟೋಟಲಿ ನೆಗೆಟ್ ಮಾಡ್ತಾ ಇದ್ದೀರಾ. ಸೊ ಅವರು ಕೂಡ ಹಿಂದೆ ಹಾಕಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದಾನೇ ನೋಡಿ ಬೇಕಿದ್ರೆ ಐರ್ಲೆಂಡ್ ಬ್ಯಾಟರ್ಸ್ಗೂ ಕೂಡ ಒಂದ್ ಬಾಲ್ ಎಗರಿ ಒಂದಿಬ್ಬರಿಗೆ ತಂಬು ಹೊಡಿತಾ ಇತ್ತು ಆ ಲೆಂತ್ ಇಂದ. ಸೊ ಅವರು ಅದೇ ಲೆಂತ್ ಹಾಕಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆ ಲೆಂತ್ ಇಂದ ಬೌಲರ್ಸ್ ಯಾವ್ದೋ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಯೋಚನೆ ರೋಹಿತ್ ಮತ್ತೆ ಬೇರೆ ಬ್ಯಾಟರ್ಸ್ಗೆ ಇರುತ್ತೆ. ಒಂದ್ ಸ್ವಲ್ಪ ಅಗೇನ್ಸ್ಟ್ ಹೋದ್ರು ಅನ್ಸುತ್ತೆ. ಸ್ಟ್ರೆಂತ್ ಬಿಟ್ಟು ಮುಂದೆ ಹೋಗ್ತೇವೆ ಅಂತಂದ್ರೆ ಒಳ್ಳೆ ಇರುತ್ತೆ ಪಾಕಿಸ್ತಾನ್ ಬೌಲರ್ಸ್. ಬಟ್ ವೆಲ್ ಪ್ರಿಪೇರ್ಡ್ ಅಂತಂದ್ರೆ ಅದು ಇಂಡಿಯನ್ ಟೀಮ್. ಇವಾಗ ಟಾಪ್ ಕ್ವಾಲಿಟಿ ಬೌಲಿಂಗ್ ಮಾಡಿದ್ರು, ಬ್ಯಾಟಿಂಗ್ ಅಲ್ಲಿ ಹಂಗೆ ದಾದಾ ತರ ತೋರಿಸೋದು. ರಿಯಲ್ ಚಾಲೆಂಜ್ ಇರೋದು ಪಾಕಿಸ್ತಾನ್ ಬೌಲರ್ಸ್ಗೆ ನೆಕ್ಸ್ಟ್ ಗೇಮ್.